ಸೋಲುವ ಭಯದಿಂದಾಗಿ ಬಸವರಾಜ ಹೊರಟ್ಟಿ ಜಾತ್ಯತೀತ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿ ನೀಡಿ ಕೋಮುವಾದಿ ಪಕ್ಷ ಬಿಜೆಪಿ ಸೇರಿಕೊಂಡಿದ್ದಾರೆ. ಬಿಜೆಪಿಗೂ ಗೆಲ್ಲುವ ಅಭ್ಯರ್ಥಿಗಳು ಇಲ್ಲದ ಕಾರಣ 75 ವರ್ಷ ಮೀರಿದವರಿಗೆ ಪಕ್ಷ ಟಿಕೆಟ್ ನೀಡಬಾರದೆಂದು ತಮ್ಮದೇ ನಿಯಮವನ್ನ ಮೀರಿ 78 ವಯಸ್ಸಿನ ಬಸವರಾಜ ಹೊರಟ್ಟಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಹೈಕೋರ್ಟ್ ನ್ಯಾಯವಾದಿ ಕೆಪಿಸಿಸಿ ಮಾಧ್ಯಮ ವಿಶೇಷಕ ಪಿಎಚ್ ನೇರಲಗೇರಿ ಹೇಳಿದರು. ಶುಕ್ರವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಶಿಕ್ಷಕರ ಆಗ್ರಹದಿಂದ ಬಿಜೆಪಿ ಸೇರಿದ್ದೇನೆ ಎಂದು ಬಸವರಾಜ ಹೊರಟ್ಟಿ ಅವರು ಹೇಳುತ್ತಾರೆ. ಆದರೆ ಶಿಕ್ಷಕರು ಕೋಮುವಾದಿ ಪಕ್ಷವನ್ನ ಸೇರಲು ಆಗ್ರಹ ಮಾಡುವರೇ? ಈವರೆಗೆ ಬಸವರಾಜ ಹೊರಟ್ಟಿಯವರು ಬೇರೆ ಪಕ್ಷದವರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು 7 ಬಾರಿ ಗೆದ್ದಿದ್ದಾರೆ. 7 ಬಾರಿ ಗೆದ್ರೂ ತಾನು ಯಾವುದೇ ಕೆಲಸ ಮಾಡಿಲ್ಲದ ಕಾರಣ ಶಿಕ್ಷಕರು ಈ ಬಾರಿ ತನ್ನನ್ನ ಸೋಲಿಸುವರು ಎಂಬ ಭಯದಿಂದ ಕೋಮುವಾದಿ ಪಕ್ಷ ಬಿಜೆಪಿ ಸೇರಿದ್ದಾರೆ. ಆದರೆ ಈ ಬಾರಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಆದ್ದರಿಂದ ಎಲ್ಲರನ್ನ ಒಗ್ಗೂಡಿಸಿ ಕೆಲಸ ಮಾಡುವಂತಹ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಸವರಾಜ ಗುರಿಕಾರ ಕರ್ನಾಟಕ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಶಿಕ್ಷಕರ ಪರವಾಗಿ ಪ್ರಾಮಾಣಿಕ ಕೆಲಸ ಮಾಡುತ್ತಾರೆ. ಬಸವರಾಜ ಹೊರಟ್ಟಿ ಅವರನ್ನ ಈ ಬಾರಿ ಬದಲಾಯಿಸಲೇಬೇಕು ಎಂದು ಶಿಕ್ಷಕರು ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಸದ್ಯ ರಾಜ್ಯದ ಜನರಿಗೆ ಬಿಜೆಪಿ ಸರ್ಕಾರದಿಂದ ಬಿಡುಗಡೆ ಬೇಕಾಗಿದೆ ಎಂದರು. ಬಸವರಾಜ ಹೊರಟ್ಟಿ ಅವರಿಗೆ ತನ್ನ ಅಧಿಕಾರಾವಧಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಲು ಆಗಲಿಲ್ಲ. ಈ ಸರ್ಕಾರ ಇದರ ಬಗ್ಗೆ ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ರೂ ಪ್ರಶ್ನೆ ಮಾಡುವ ಧೈರ್ಯವಿಲ್ಲ. ಶಿಕ್ಷಕರ ಕಾಲ್ಪನಿಕ ವೇತನದ ಬಗ್ಗೆ ರೂಪಿಸಲಾಗಿದ್ದ ಆಯೋಗದ ಅಧ್ಯಕ್ಷರಾಗಿದ್ರೂ ಅದನ್ನ ಬಗೆಹರಿಸಲು ಬಸವರಾಜ ಹೊರಟ್ಟಿಗೆ ಆಗಿಲ್ಲ. ಆದ್ದರಿಂದ ಶಿಕ್ಷಕರ ಪರವಾಗಿ ಕೆಲಸ ಮಾಡುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಗುರಿಕಾರರನ್ನ ಈ ಬಾರಿ ಶಿಕ್ಷಕರು ಬೆಂಬಲಿಸಿ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಎಂದು ಪಿಎಚ್ ನೇರಲಗೇರಿ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಜನರು ಮುಗ್ಧರು ಎಂದು ತಿಳಿದು ಬಿಜೆಪಿಯವರು ಅವರನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅತ್ಯಂತ ಕನಿಷ್ಠ ಗುಣಮಟ್ಟ ಹೊಂದಿರುವ ಹಾಗೂ ಇನ್ನೂ ತನಕ ಪೂರ್ಣಗೊಳ್ಳದ ಕಾಮಗಾರಿಯಾದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ವಸೂಲಿ ಪ್ರಾರಂಭಿಸಿದ್ದಾರೆ. ಈಗಾಗಲೇ ಜನರು ರಸ್ತೆ ತೆರಿಗೆ, ಪೆಟ್ರೋಲ್ ತೆರಿಗೆ, ಸರ್ಕಾರಕ್ಕೆ ತೆರಿಗೆ ಸೇರಿದಂತೆ ಮುಂತಾದ ತೆರಿಗೆಯನ್ನ ತುಂಬುತ್ತಿದ್ರೂ ಪೂರ್ಣಗೊಳ್ಳದಿದ್ರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಲು ಟೋಲ್ ತುಂಬಬೇಕೆ? ಒಂದು ದೇಶ ಒಂದು ತೆರಿಗೆ ಎಂದು ಜಿಎಸ್ಟಿ ಬಗ್ಗೆ ಹೇಳಿಕೊಳ್ಳುವ ಬಿಜೆಪಿಗೆ ಟೋಲ್ ವಸೂಲಿ ಮಾಡುವ ನೈತಿಕತೆ ಇದೆಯೇ ಎಂದು ನೇರಲಗಿ ಇದೇ ವೇಳೆ ಪ್ರಶ್ನಿಸಿದ್ರು. ಒಂದು ಕ್ಷೇತ್ರವು ಶಿಕ್ಷಕರಿಗೆ 13ನೇ ತಾರೀಕು ಮತದಾನ ನಡೀತಾ ಇದೆ. ಸರ್ಕಾರವು ಅವರ ಪರವಾಗಿ ಪ್ರಚಾರಾತ್ಮಕವಾಗಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಾವಿದ್ದೇವೆ. ಆ ಒಂದು ಕಾರಣದಿಂದ ಇವತ್ತು ಪತ್ರಿಕಾ ತಮ್ಮ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಿಕ್ಷಕ ಮತದಾರರಿಗೆ ನಾನು ಭಿನ್ನದಿಂದ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಬಾರಿ ಬದಲಾವಣೆ ಮಾಡಿ. ಈ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂತ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಈಗ 8ನೇ ಬಾರಿ ಚುನಾವಣೆ ನಿಂತಿದ್ದಾರೆ. 7 ಬಾರಿ ಪ್ರತಿನಿಧಿಸಿದ್ದಾರೆ. 7 ಬಾರಿ ಪ್ರತಿನಿಧಿಸಿದ್ರು ಸಹಿತ ಒಂದು ತತ್ವ ಸಿದ್ಧಾಂತದ ಜಾತ್ಯತೀತ ನಿಲುವಿನ ಮತಗಳನ್ನ ಕ್ರೋಢೀಕರಣ ಮಾಡೋದ್ರ ಮುಖಾಂತರ ಜೊತೆಗೆ ಎಲ್ಲ ಪಕ್ಷಗಳ ನಾಯಕರುಗಳೊಂದಿಗೆ ಚುಗುಲುಬಂದಿ ಮಾಡುವಂತ ಗೆದ್ದಂತ ಒಂದು ರೀತಿ ನಿಮ್ದಾಗಿದೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ನುಪುರ್ ಶರ್ಮಾ, ನವೀನ್ ಚಂದ ಜಿಂದಾಲ್ ಹಾಗೂ ಯತಿ ನರಸಿಂಹಾನಂದ ಸರಸ್ವತಿ ಅವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ದಾಂಡೇಲಿಯಲ್ಲಿ ಅಂಜುಮನ್ ಇ ಅಹ್ಲೆ ಸುನ್ನತ್ ನೇತೃತ್ವದಲ್ಲಿ ಶುಕ್ರವಾರದ ನಮಾಜ್ ನಂತರ ಪ್ರತಿಭಟನೆ ನಡೆಯಿತು. ಸೋಮಾನಿ ವೃತ್ತದ ಬಳಿ ಸೇರಿದ ಪ್ರತಿಭಟನಾಕಾರರು ತಹಶೀಲ್ದಾರರ ಕಾರ್ಯಾಲಯಕ್ಕೆ ತೆರಳಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಶೈಲೇಶ್ ಪರಮಾನಂದರಿಗೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜುಮನ್ ಇ ಅಹ್ಲೆ ಸುನ್ನತ್ನ ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್ ಶೇಖ್, ಇಸ್ಲಾಂ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದರ ಬಗ್ಗೆ ಮಾತನಾಡಲು ಯಾರಿಗೂ ಅಧಿಕಾರವಿಲ್ಲ. ನುಪುರ್ ಶರ್ಮಾ ಹಾಗೂ ಮತ್ತಿತರರು ನಮ್ಮ ಧರ್ಮಗುರುಗಳ ಮೇಲೆ ಮಾಡಿದ ಅವಹೇಳನಕಾರಿ ಭಾಷಣವನ್ನ ನಾವು ಸಾಮೂಹಿಕವಾಗಿ ಖಂಡಿಸುತ್ತೇವೆ. ನಾವು ಎಲ್ಲವನ್ನ ಸಹಿಸುತ್ತೇವೆ. ಆದರೆ ನಮ್ಮ ಧರ್ಮಗುರುಗಳನ್ನ ನಿಂದಿಸುವುದನ್ನ ಸಹಿಸುವುದಿಲ್ಲ. ಅಂತಹ ಕೆಲಸ ಮಾಡಿದ ನುಪುರ್ ಶರ್ಮಾ ಹಾಗೂ ಮತ್ತಿತರರನ್ನ ತಕ್ಷಣ ಬಂಧಿಸಬೇಕು. ಯಾರೂ ಕೂಡ ಯಾವ ಧರ್ಮಗುರುಗಳ ಬಗ್ಗೆಯೂ ಅವಹೇಳನಕಾರಿ ಮಾತನಾಡಬಾರದು. ಪ್ರಜಾಪ್ರಭುತ್ವದಡಿಯಲ್ಲಿ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಬಾಳುವಂತಾಗಬೇಕು ಎಂದರು. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಹು ಅಲೈಹಿ ವಸಲ್ಲಂ ಅವರ ಧರ್ಮನಿಂದನೆಯ ಹೇಳಿಕೆಗೆ ಖಂಡಿಸುತ್ತೇವೆಂದ ಪ್ರತಿಭಟನಾಕಾರರು ನುಪುರ್ ಶರ್ಮಾ, ನವೀನ್ ಕುಮಾರ್ ಜಿಂದಾಲ್, ಯತಿ ನರಸಿಂಹಾನಂದ ಸರಸ್ವತಿಯವರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು.
ಸೆಕ್ಷನ್ 1530, 2950 ಅಡಿಯಲ್ಲಿ ಪ್ರಕರಣ ದಾಖಲಿಸುವುದರಿಂದ ಮಾತ್ರ ಈ ದ್ವೇಷಕಾರರು ಬಳಸಿದ ಧರ್ಮನಿಂದನೆಯ ಪದಗಳನ್ನು ಮನ್ನಿಸಲಾಗುವುದು. ಕೋಮು ಸೌಹಾರ್ದತೆ ಕದಡುವ ಮತ್ತು ಪರಿಸ್ಥಿತಿ ಹತೋಟಿ ತಪ್ಪುವ ಮೊದಲು ಅವರನ್ನ ಬಂಧಿಸಬೇಕು. ನಾವು ಭಾರತೀಯ ಕಾನೂನು ಮತ್ತು ಸಂವಿಧಾನದಲ್ಲಿ ನಂಬಿಕೆ ಹೊಂದಿದ್ದೇವೆ ಎಂದು ತಿಳಿಸಿದ್ರು. ಕೆಲ ದಿನ ಹಿಂದೆ ಟಿವಿ ಡಿಬೇಟ್ ನಲ್ಲಿ, ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಇಸ್ಲಾಮಿನ ಸಂಸ್ಥಾಪಕರಾದ ಶ್ರೀ ಪ್ರವಾದಿ ಮೊಹಮ್ಮದ್ ರವರ ಬಗ್ಗೆ ಅವಹೇಳನಕಾರಿ ಏನವರು ಮಾತನ್ನು ಆಡಿದ್ದಾರೆ, ಅದರ ಬಗ್ಗೆ ಅದನ್ನು ತೀವ್ರವಾಗಿ ವಿರೋಧಿಸಿ ಇವತ್ತು ನಾವು ಇದು ಪ್ರತಿಭಟನಾ ಸಭೆಯನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ನಾವು ಮುಸ್ಲಿಮರು ಯಾವುದೇ ಒಂದು ಇದನ್ನು ತಡಿಬಹುದು, ನಾವು ಬಹಳ ಪೇಷನ್ಸ್ ಇಂದ ಇರ್ತೇವೆ. ಆದರೆ ನಮ್ಮ ಧರ್ಮಗುರುಗಳ ಬಗ್ಗೆ, ನಮ್ಮ ಪ್ರೊಫೆಟ್ ಮೊಹಮ್ಮದರ ಬಗ್ಗೆ ಯಾರಾದರೂ ಇಂಥ ಅವಹೇಳನಕಾರಿ ಏನಾದ್ರೆ ಶಬ್ದಗಳನ್ನು ಇದು ಮಾಡಿದರೆ, ನಾವು ಇದು ಪ್ರಜಾಪ್ರಭುತ್ವದ ಒಂದು ರಾಷ್ಟ್ರ, ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಂತವರು ಒಂದು ನಮ್ಗೆ ಸಂವಿಧಾನ ನೀಡಿದ್ದಾರೆ, ಎಲ್ಲರಿಗೆ ಧರ್ಮದ ಅಧಿಕಾರ ಇದೆ. ಒಂದು ಯಾರಾದ್ರೂ ಕುಮ್ಮಕ್ಕು ಕೊಟ್ಟು ಅವರಿಗೆ ಒಂದು ಟಿವಿ ಡಿಬೇಟ್ ನಲ್ಲಿ ಆಗಲಿ, ಇಲ್ಲಾಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆಗಲಿ, ಅವರಿಗೆ ಇಂಡಿಯಾದಲ್ಲಿ ಯಾರ ಗುರುಗಳ ಬಗ್ಗೆ, ಯಾರ ಧರ್ಮದ ಸಂಸ್ಥಾಪಕರ ಬಗ್ಗೆ ಅವಹೇಳನಕಾರಿ ಮಾತನಾಡಲಿಕ್ಕೆ ಯಾರು ಅಧಿಕಾರ ಕೊಳ್ಳಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೊಹಮ್ಮದ್ ಅಲಿ ತಹಶೀಲ್ದಾರ್, ರಾಜೇಶ್ ಸಾಬ್ ಸುಂಕದ, ಇಮ್ತಿಯಾಜ್ ಅಹ್ಮದ್ ಅತ್ತಾರ್, ಶೌಕತ್ ಅಲಿ ದುಕಾನ್ದಾರ್, ಸುಲೇಮಾನ್ ಶೇಖ್, ಬಾಬುಲಾಲ್ ಫಿರ್ಜಾದೆ, ಸಾಜಿದ್ ಪಠಾಣ್, ವಾಸಿಂ ಸೈಯದ್ ಮುಂತಾದವರಿದ್ದರು. ಕುಮಟಾ ತಾಲೂಕಿನ ನಡುಗಡ್ಡೆ ಗ್ರಾಮವಾದ ಐಗಳ ಕುರ್ವೆಯು ಸಂಪರ್ಕ ಮಾರ್ಗವಿಲ್ಲದೆ ಪರದಾಡುವಂತಾಗಿದೆ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಂಜೂರಾದ 22 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿ ಹಾಲಿ ಶಾಸಕರ ಬೇಜವಾಬ್ದಾರಿಯಿಂದಾಗಿ ಸ್ಥಗಿತಗೊಂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ದೂರಿದ್ದಾರೆ. ಶುಕ್ರವಾರದಂದು ಐಗಳಕುರುವೆ ಸೇತುವೆ ಕಾಮಗಾರಿ ಸ್ಥಗಿತವಾಗಿರುವುದನ್ನು ಪುನರಾರಂಭಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ನೀಡಿ ತದನಂತರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಅಲ್ಲಿಗೆ ಭೇಟಿ ನೀಡಿ ಜನರ ಸಮಸ್ಯೆಯ ಬಗ್ಗೆ ವಿಚಾರಿಸದ ಶಾಸಕ ದಿನಕರ್ ಶೆಟ್ಟಿಯವರು ಆ ಗ್ರಾಮದ ಮತದಾರರ ಮತ ತನಗೆ ಬೇಡ ಎಂದು ಬರೆದುಕೊಡಲಿ ಎಂದು ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಪಟಗಾರ್ ಸವಾಲೆಸೆದರು. ಈ ಹಿಂದೆ ಐಗಳಕುರ್ವೆ ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಸಹ ಸಂಪರ್ಕ ಮಾರ್ಗವಿಲ್ಲದ ಕಾರಣ ಪಾಲಕರು ಹಿಂದೇಟು ಹಾಕುತ್ತಿದ್ರು. ಆದರೆ ಹಿಂದಿನ ಸರ್ಕಾರ ಸಂಪರ್ಕ ಸೇತುವೆಗಾಗಿ 22 ಕೋಟಿ ರೂಪಾಯಿ ಮಂಜೂರಿ ಮಾಡಿ ಶಂಕುಸ್ಥಾಪನೆ ನಡೆಸಿದ್ದರು. ಸೇತುವೆ ಕಾಮಗಾರಿ 90% ಮುಗಿದಿದೆ. ಆದರೆ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಈಗ ಕಾನೂನಿನ ತೊಡರು ಹೇಳುವುದು ಸರಿಯಲ್ಲ. ಗುತ್ತಿಗೆ ಪಡೆದ ಕೆಆರ್ಡಿಎಲ್ ಕಂಪನಿಯ ನಿಷ್ಕಾಳಜಿಯಿಂದ ಕಾಮಗಾರಿ ನಡೆಯುವ ಸ್ಥಳ ಅವ್ಯವಸ್ಥೆಯ ಆಗರವಾಗಿದ್ದು, ಶಾಸಕ ದಿನಕರ್ ಶೆಟ್ಟಿಯವರ ಬೇಜವಾಬ್ದಾರಿಯಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಆದ್ದರಿಂದ ಮಳೆಗಾಲದ ಪೂರ್ವದಲ್ಲಿ ಸೇತುವೆ ಸಂಪರ್ಕ ಪೂರ್ಣಗೊಳ್ಳದಿದ್ರೆ ಸಿಎಂ ಮನೆ ಮುಂದೆ ಧರಣಿ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಭಾಸ್ಕರ್ ಪಟಗಾರ್ ತಿಳಿಸಿದರು. ಕುಮಟಾ ತಾಲೂಕಿನ ಐಗಳಕುರ್ವೆ ಬೇಲೆ ಅಂತಂದರೆ ಒಂದು ನಡುಗಡ್ಡೆಯ ಪ್ರದೇಶ, 100 ವರ್ಷಗಳಿಂದ ಜನವಸತಿ ಇರುವಂಥ ಪ್ರದೇಶ ಅದು. ಆದರೆ ಆ ಜನವಸತಿ ಇರುವಂಥ ಪ್ರದೇಶಕ್ಕೆ ಯಾವುದೇ ಒಂದು ಮೂಲಭೂತ ಸೌಕರ್ಯವಾಗಿ ವಿಶೇಷವಾಗಿ ಅಲ್ಲಿ ನಡುಗಡ್ಡೆಯಾದ್ದರಿಂದ ಒಂದು ಸೇತುವೆ ಇಲ್ಲದೆ ಯಾವುದೇ ಒಂದು ತಮ್ಮ ಒಂದು ಸರಕು ಸಾಗಾಣಿಕೆ ಇರ್ಬೋದು, ದಿನನಿತ್ಯದ ಆಹಾರ ಪೂರೈಕೆ ಇರ್ಬೋದು, ಇನ್ನಿತರ ಸಮಯದಲ್ಲಿ ಬಹಳಷ್ಟು ಕಷ್ಟದಾಯಕವಾಗಿ ಜೀವನ ನಡೆಸ್ತಾ ಇದ್ರು ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನಾನು ಹೇಳಿದಾಗೆ ಐಗಳಕುರುವೆ ಬೇಲೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ಪಟಗಾರ್, ಮೋಹನ್ ಪಟಗಾರ್, ಗಿರೀಶ್ ಅಂಬಿಗ, ರಾಮಚಂದ್ರ ಪಟಗಾರ್, ಕೃಷ್ಣ ಪಟಗಾರ್, ಈಶ್ವರ್ ಪಟಗಾರ್, ರವಿ ಪಟಗಾರ್, ತಿಮ್ಮಪ್ಪ ಪಟಗಾರ್ ಉಪಸ್ಥಿತರಿದ್ದರು. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು AC,
ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನು ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್, ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರವಾರ, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 08382 222 333, 63612 10993, 9742832593. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit, G8 Suman Lakshmi Enclave near Nagamangala Radalaya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.